ಯಶಸ್ವಿನಿ ಅವರ ಅಮ್ಮ ಪರಿಮಳ ಅವರಿದ್ದಾರೆ, ಅವ್ರನ್ನೇ ಮಾತನಾಡ್ಸೋಣ. ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ. ಈ ಟೈಮಲ್ಲಿ ನಾವು ನಿಮ್ಮನ್ನ ಪ್ರಶ್ನೆ ಮಾಡುವಂತಹ ಒಂದು ಅನಿವಾರ್ಯ ಸೃಷ್ಟಿಯಾಗಿದೆ, ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಏನಾಗಿತ್ತಂತಮ್ಮ ಕಾಲೇಜ್ನಲ್ಲಿ? ಮೇಡಮ್ ಏನು ಗೊತ್ತಿಲ್ಲ ಮೇಡಮ್, ನನ್ಗೆ ಇವಾಗ ನನ್ ಮಗಳದು PA ಮಾಡ್ಸಕ್ ಬಂದಿದ್ವಿ, ಇವಾಗ ಸ್ಟೂಡೆಂಟ್ಸ್ ಅಂದ್ರು ಮೇಡಮ್. ಕಾಲೇಜಲ್ಲಿ ಹಿಂಗ್ ಮಾಡ್ತಾರೆ ಅಂತ ಅಂದ್ರು ಅಷ್ಟೇ ಮೇಡಮ್, ನನಗ್ ಗೊತ್ತಾಗ್ತಿಲ್ಲ. ಅಲ್ಲಮ್ಮ, ಈಗ ಒಂದೇ ಒಂದಿನ ರಜಾ ತಗೊಂಡ್ರು ಅಂತ ಈ ರೀತಿಯಾಗಿ ಅವಮಾನ ಮಾಡಿದ್ರು ಅಂತ ಹೇಳ್ತಾ ಇದ್ದೀರಿ. ಅಂತ ನಿಲ್ಸಿ ಬೈದ್ರಂತೆ ಮೇಡಮ್. ನನ್ನ ಹತ್ರ ಅದನ್ನ ಹೇಳಿದ್ವಿ ಅವತ್ತೆ. ಬಿಡಮ್ಮ, ಕಾಲೇಜಲ್ಲಿ ಮಾಮೂಲಿ ಅಲ್ವಾ, ಅವೆಲ್ಲ ಟೆನ್ಷನ್ ತಗೋಬೇಡ ಅಂತ ಸಮಾಧಾನ ಮಾಡಿದ್ರಿ. ತುಂಬಾ ಸೆನ್ಸಿಟಿವ್ ಅಂತ ಕೂಡ ಹೇಳಿದ್ರಿ ಮೇಡಮ್. ನನ್ ಮಗಳು ಬಹಳ ಸೆನ್ಸಿಟಿವ್ ಮೇಡಮ್. ಅಮ್ಮ, ನಿಮ್ ಜೊತೆ ಯಾವತ್ತಾದ್ರೂ ಹೇಳ್ಕೊಂಡಿದ್ರ ಕಾಲೇಜಲ್ಲಿ ಟಾರ್ಚರ್ ಆಗ್ತಾ ಇದೆ, ಕಿರುಕುಳ ಕೊಡ್ತಾ ಇದಾರೆ ಲೆಕ್ಚರ್ಗಳು ಅಂತ ಹೇಳ್ಕೊಂಡಿದ್ರ ಯಾವತ್ತಾದ್ರೂ? ಏನಿಲ್ಲ ಮೇಡಮ್, ಏನಿಲ್ಲ. ಮೊನ್ನೆ ಮಾತ್ರ ತುಂಬಾ ಸ್ಟ್ರಿಕ್ಟ್ ಡಿಪಾರ್ಟ್ಮೆಂಟ್, ಎಕ್ಸ್ರೇ ಡಿಪಾರ್ಟ್ಮೆಂಟ್ ಮಮ್ಮಿ, 22ನೇ ತಾರೀಕುವರೆಗೂ ಇದೆ. ಹಿಂಗ ಆಯ್ತು ಮಮ್ಮಿ, ಕಣ್ಣು ನೋಡ್ತಿತ್ತು, ಅದಕ್ಕೆ ಅವತ್ತು ಹೋಗಿರ್ಲಿಲ್ಲ, ಮಂಗಳವಾರ. ಹಂಗಾಗಿ ಮೊನ್ನೆ ಮಂಗಳವಾರಕ್ಕೆ 8 ದಿನಕ್ಕೆ ಅದಕ್ಕೇನೋ ಬೈದ್ರು ಅಂತ ಹೇಳಿದ್ರು. ಈಗ ಅಮ್ಮ, ಈಗ ಪ್ರಿನ್ಸಿಪಲ್ ಹೇಳ್ತಾರಂತೆ ಇದು ಆತ್ಮಹತ್ಯೆ ಮಾಡ್ಕೊಂಡಿರೋದು ಇದೊಂದೇ ಸಮಸ್ಯೆ ಅಲ್ಲ, ಬೇರೆ ಬೇರೆ ಏನೋ ಸಮಸ್ಯೆ ಇದೆ, ನಾನು ವಿಚಾರಿಸ್ತೀನಿ ನೋಡ್ತೀನಿ ಅಂತ ಹೇಳ್ತಾರಂತೆ. ಬೇರೆ ಸಮಸ್ಯೆ ಏನಮ್ಮ? ಇಲ್ಲ ಮೇಡಮ್, ನನ್ ಮಗಳು ಬಂಗಾರ ಮೇಡಮ್, ಎಲ್ಲರಿಗೂ ಗೊತ್ತು. ಇಡೀ ಆನೇಕಲ್ ತಾಲೂಕಿಗೆ ಗೊತ್ತು ಯಶಸ್ವಿನಿ ಹೆಂಗೆ ಅಂತ. ಯಾವ ಸಮಸ್ಯೆನೂ ಇಲ್ಲ ಮೇಡಮ್. ಬೆಳಿಗ್ಗೆ ಮೆಟ್ರೋ ಕಾರ್ಡ್ ಮಾಡಿಸ್ಕೊಟ್ಟಿದ್ದೆ, 7 ಗಂಟೆಗೆ ಹೋದ್ರೆ ಕರೆಕ್ಟ್ ಆಗಿ 3:30 ಮನೆಗಿರೋಳು ಮೇಡಮ್. ಅವಳು ಬೇಕಾದ್ರೆ ಅವಳು ಫೋನ್ ಎಲ್ಲ ಚೆಕ್ ಮಾಡ್ಲಿ ಮೇಡಮ್. ನನ್ ಮಗಳು ತುಂಬಾ ಒಳ್ಳೆಯವಳು ಮೇಡಮ್, ರ್ಯಾಂಕ್ ಸ್ಟೂಡೆಂಟ್ ಮೇಡಮ್. ಅಮ್ಮ, ಅವತ್ತು ಕಾಲೇಜಿಂದ ಬಂದಿದ್ದ ದಿವಸ ತುಂಬಾ ಡಲ್ ಆಗಿದ್ರ? ಹೇಗಿದ್ರು ಅವ್ರು? ಏನ್ ಹೇಳ್ಕೊಂಡ್ರು ನಿಮ್ಮ ಹತ್ರ? ಅದೇ ಅವತ್ತು ಡಲ್ ಆಗಿದ್ಲು ಮೇಡಮ್. ಆಮೇಲೆ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ತಾ ಇದ್ಲು, ಎಕ್ಸ್ರೇ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಒಂದಿನ ರಜಾ ಹಾಕೊಂಡಿದ್ನಾ, ಹಿಂಗ್ ನಿಲ್ಲಿಸ್ಬಿಟ್ರು, ನನ್ನನ್ನ ಬೈದ್ರು ಅಂತ ಹೇಳಿದ್ಲು. ಯಾವ ಡ್ರಾಪ್ ಹಾಕೊಂಡೆ, ತಲೆನೋವು ಬಂದಿದೆ, ಯಾವ ಡ್ರಾಪ್ ಹಾಕೊಂಡೆ, ಏನ್ ಬಾಟಲ್ ಸೂಕೊಂಡ್ಯಾ, ಎಷ್ಟು ಏನಿದೆ ಅದ್ರಲ್ಲಿ ಕಂಟೆಂಟ್, ಹಂಗೆಲ್ಲ ಕೇಳಿದ್ರು ಮಮ್ಮಿ. ನೋಡು ಮಮ್ಮಿ ಅಂತ ಅವಳು ಫ್ರೆಂಡ್ಸ್ಗೂ ಹೇಳ್ತಾ ಇದ್ಲು, ನನಗೂ ಹೇಳಿದ್ಲು. ಅದಕ್ಕೆ ನಾನ್ ಸ್ವಲ್ಪ ಸಮಾಧಾನ ಮಾಡ್ದೆ ಮೇಡಮ್. ಓದೋದು ಅದೆಲ್ಲ ಕಾಮನ್ ಅಲ್ಲ, ನೀವ್ ರಜಾ ಹಾಕೋತೀರಲ್ವಾ, ಕೆಲವರೆಲ್ಲ ಸುಳ್ಳು ಹೇಳ್ತಾರಲ್ವಾ ರಜಾ ಹಾಕೊಂಡು. ಹಂಗಾಗಿ ಆತರ ಕೇಳಿದಾರೆ ಬಿಡಮ್ಮ, ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಿದೆ ಮೇಡಮ್. ಅಷ್ಟೇ ಮೇಡಮ್, ಅಷ್ಟೇ ಮೇಡಮ್. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಈಗ ನೀವು ನ್ಯಾಯ ಬೇಕು ಅಂತ ಹೇಳಿ ನೀವು ಹೋರಾಟ ಮಾಡ್ತಾ ಇದ್ದೀರಿ, ನಿಮ್ಮ ನಾನು ಕೂಡ ನೋಡ್ತಾ ಇದ್ದೀನಿ. ಅಮ್ಮ, ಈಗ ಕಾಲೇಜ್ನವರು ಯಾರಾದ್ರೂ ನಿಮ್ ಜೊತೆ ಮಾತಾಡಿದ್ರಾ? ಈಗ ಯಾರ ಮೇಲಾದ್ರೂ ಕ್ರಮ ತೆಗೆದುಕೊಂಡಿದಾರಾ ಅಂತ? ಇಲ್ಲ ಮೇಡಮ್, ಏನು ಗೊತ್ತಿಲ್ಲ ಮೇಡಮ್. ನನ್ಗೆ ಇಲ್ಲಿ ಇವಾಗ ಬಂದ್ಮೇಲೆ ಮಕ್ಳೆಲ್ಲ ಹಂಗಂದ್ರು, ಹಿಂಗೆಲ್ಲರಿಗೂ ಹಿಂಗೆ ಮಾಡ್ತಾರೆ ಆಂಟಿ ಅಂತ. ಯಾರು ನಿಮ್ಮನ್ನ ಸಂಪರ್ಕ ಮಾಡ್ಲಿಲ್ವಾ ಕಾಲೇಜ್ ಆಡಳಿತ ಮಂಡಳಿಯವರು? ಇಲ್ಲ ಮೇಡಮ್, ಏನು ಮಾಡಿಲ್ಲ ಮೇಡಮ್. ಮಕ್ಳೆಲ್ಲ ಬಂದ್ ನೋಡ್ಕೊಂಡು ಹೋದ್ರು, ಮಕ್ಳಂಗೆ ಹೇಳಿದ್ದು ಮೇಡಮ್. ನನ್ಗೆ ನನ್ ಮಗಳು ತುಂಬಾ ಸೆನ್ಸಿಟಿವ್ ಮೇಡಮ್. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ನಮಗೂ ಅರ್ಥ ಆಗತ್ತೆ. ಅಷ್ಟು ವರ್ಷ ಸಾಕಿ ಸಲಹಿದಂತಹ ಮಗುನ ಇವತ್ ನೀವು ಕಳ್ಕೊಂಡಿದ್ದೀರಿ. ಅವಳೇ ಮುಂದಿನ ದಾರಿದೀಪ ಅಂತ ಅನ್ಕೊಂಡಿದ್ರಿ ಮೇಡಮ್. ಸ್ಟೂಡೆಂಟ್ ಮೇಡಮ್, ಆನೇಕಲ್ ತಾಲೂಕಲ್ ಸೆಂಟ್ ಫಿಲಮಿನಾ ಸ್ಕೂಲ್ ಟಾಪ್ ರ್ಯಾಂಕರು ಮೇಡಮ್ ನನ್ ಮಗಳು. ಅಬಾಕಸ್ ಅಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ 14th ರ್ಯಾಂಕ್ ಸ್ಟೂಡೆಂಟ್ ಮೇಡಮ್.
ನನ್ ಅಮ್ಮ ಮಗಳಿಗೆ ನೀವು ಕಂಪ್ಲೇಂಟ್ ಆಗ್ಬಿಟ್ಲು. ಏನಾದ್ರು ಕೊಟ್ಟಿದ್ದೀರಾ ಈಗ ಈ ತರ ಹಿಂಗೆ ಮೇಡಮ್ ಆತ್ಮಹತ್ಯೆ ನಾನು ಮಾಡ್ಕೊಂಡು? ಏನಂತ ಕೊಳ್ಳಿ ಮೇಡಮ್, ನಾನು ಏನಂತ ಕೊಳ್ಳಿ ಮೇಡಮ್, ನಂಗೆ ಏನು ವಿಷಯನೇ ಗೊತ್ತಿಲ್ಲ. ಆಯ್ತಮ್ಮ, ನೋಡೋಣ, ತನಿಖೆ ಆಗತ್ತೆ. ತನಿಖೆ ಆದ ನಂತರ ನಿಮ್ಮ ಮಗಳ ಸಾವಿಗೆ ನ್ಯಾಯ ಸಿಗತ್ತೆ ಅಂತ ನಾವು ಕೂಡ ಭಾವಿಸ್ತೀವಿ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ. ತಾಯಿ ಆಕ್ರಂದನ ಒಂದು ಕಡೆ ಮುಗಿಲು ಮುಟ್ಟಿದೆ.